ಜಾತಕ ಕೊಟ್ಟಾಗ ಈ ಸಂಬಂಧ ಕೂಡ್ ಬರುತ್ತೆ ಅಂತ ನನ್ಗೇನ್ ಗೊತ್ತಿತ್ತು? ಆ ಸಂಬಂಧ ಅಷ್ಟೊಂದ್ ಜೋರಾಗಿರುತ್ತೆ ಅಂತ ನನಗೇನ್ ಗೊತ್ತಿತ್ತು? ಏನೇ ಹೇಳ್ತಿದ್ಯಾ? ಸಂಬಂಧ ಜೋರಾಗಿದ್ರೆ ನಿನ್ ಜಾತಕ ಜೋರಾಗಿಲ್ಲ ಅಂದ್ರೆ ಸತ್ಯನ್ ಜಾತಕನಾ? ಇನ್ ಏನಮ್ಮ ಮಾಡ್ಲಿ? ನನ್ನ ನೋಡಕ್ಕೆ ಅಂತಾನೆ ಈ ಮನೆಗೆ ಎಂತೆಂತ 4 ಗಂಡುಗಳು ಬರ್ತಿದ್ರು. ಅವ್ರು ಯಾರು ನನಗಿಷ್ಟ ಆಗ್ತಿರ್ಲಿಲ್ಲ. ಕಾರ್ತಿಕ್ ಅವ್ರ ತಂದೆ ಮೊದ್ಲು ಈ ಮನೆಗೆ ಬಂದಾಗ ಅವ್ರ ಬಟ್ಟೆ ಎಲ್ಲ ಗಲೀಜಾಗಿತ್ತು. ಯಾವ್ದೋ ಕೊಂಪೆಯಿಂದ ಬಂದಂಗಿದ್ರು. ಅಂತವ್ರ ಮನೆಗೆ ನಾನ್ ಸೊಸೆಯಾಗಿ ಹೋದ್ರೆ ನನ್ ಜೀವನನು ಯಾವ್ದೋ ಕೊಂಪೆಯಲ್ಲಿ ಫಿಕ್ಸ್ ಆಗುತ್ತೆ ಅಂತ ಅನ್ಕೊಂಡೆ. ಸತ್ಯನ್ ಜಾತಕ ಹೇಗಿದ್ರು ಅಂತವ್ರ ಫ್ಯಾಮಿಲಿಗೆ ಸೂಟ್ ಆಗುತ್ತೆ ಅಂತ ಅವಳ ಜಾತಕ ಕೊಟ್ಟೆ. ಅಷ್ಟಕ್ಕೂ ಸತ್ಯನ್ ಜಾತಕ ಕೊಡ್ತಾ ಇರೋದು ಇದೇನ್ ಮೊದಲನೇ ಸಲ ಅಲ್ಲ. ಮುಂಚೆ ಎಷ್ಟೋ ಗಂಡುಗಳು ಬಂದಾಗ ನಂಗೆ ಆ ಸಂಬಂಧಗಳು ಇಷ್ಟ ಆಗದೆ ಇದ್ದಾಗ ನಾನು ಕೊಟ್ಟಿದ್ದು ಸತ್ಯನ್ ಜಾತಕನೇ. ಆಗ ಯಾವ ಸಂಬಂಧನೂ ಕೂಡ್ ಬರ್ಲಿಲ್ಲ. ಆದ್ರೆ ಈಗ ಈ ಸಂಬಂಧ ಕೂಡ್ ಬಂತು. ಅಷ್ಟಕ್ಕೂ ಸತ್ಯನ್ ಜಾತಕ ಕೊಟ್ಟಿದ್ಕೆ ತಾನೆ ನನಗೆ ಈ ಸಂಬಂಧ ಓಕೆ ಆಗಿದ್ದು. ಸಂಬಂಧ ಓಕೆ ಆದ್ಮೇಲೆ ನಾನ್ ಮಾಡಿದ್ ಹೇಗಮ್ಮ ತಪ್ಪಾಗತ್ತೆ? ನಾನ್ ಆ ರೀತಿ ಮಾಡಿದ್ಕೇನೆ ಇವತ್ತು ಅಂತವ್ರ ಮನೆ ಸೊಸೆ ಆಗೋ ಅದೃಷ್ಟ ಬಂದಿರೋದು. ಏನ್ ಹೇಳ್ತಾ ಇದೀಯ ದಿವ್ಯಾ? ಸತ್ಯನ್ ಜಾತಕದ ಹೆಸರಲ್ಲಿ ನೀನ್ ಮದ್ವೆ ಆಗ್ತೀಯಾ? ತಪ್ಪೇನಜ್ಜೆ? ಅಷ್ಟಕ್ಕೂ ನೀನಿನ್ನು ಯಾವ ಕಾಲದಲ್ಲಿದ್ಯಾ? ಕಾರ್ತಿಕ್ ಏನು ನನ್ ಜಾತಕ ನೋಡಿ ಇಷ್ಟಪಟ್ಟಿದ್ದಲ್ಲ, ನನ್ನ ನೋಡಿ ಇಷ್ಟಪಟ್ಟಿದ್ದು. ಮುಚ್ಚ ಬಾಯಿ. ಜಾತಕ ಅದ್ಲು ಬದ್ಲು ಮಾಡಿದೆಯಲ್ಲೇ, ಆ ಮನೆಯವ್ರಿಗೆ ಏನಂತ ಉತ್ತರ ಕೊಡ್ಲಿ? ಅದು ನನಗೆ ಬಿಟ್ಟಿದ್ದು. ನಾನ್ ಬರೆಯಕ್ ಹೊಟ್ಟಿದ್ದು ದಿವ್ಯಾ ಅವ್ರ ಚಿತ್ರ, ಆದ್ರೆ ಇದು ಸತ್ಯನ್ ಚಿತ್ರ ಆಗೋಗಿದೆಯಲ್ಲ. ಯಾಕೆ ಹೀಗಾಗ್ತಾ ಇದೆ? ಗೆಟಪ್ ಆಗಿರೋದ್ರಿಂದ ಹಾಗೆ ಕಾಣ್ತಾ ಇರ್ಬೋದಾ? ನೋವೇ, ಹಾಗಾಗಕ್ ಸಾಧ್ಯನೇ ಇಲ್ಲ. ಯಾಕೆ ಹೀಗಾಗ್ತಾ ಇದೆ? ನನ್ ತಲೆ ತುಂಬಾ ಆ ಸತ್ಯನೇ ಯಾಕೆ ತುಂಬಿಕೊಂಡಿದ್ದಾಳೆ? ನೋಡು ಬಮೈದ, ನೀನ್ ಈ ಸತ್ಯನ್ ಟೆನ್ಷನ್ ಅಲ್ಲಿ ದಿವ್ಯನ್ ಬಗ್ಗೆ ಯೋಚನೆ ಮಾಡದೆ ಬಿಟ್ಬಿಟ್ಟಿದ್ಯಾ. ನಿಜವಾಗ್ಲೂ ನಿನ್ ಮನ್ಸಲ್ಲಿರೋದು ದಿವ್ಯಾನೋ ಅಕಾವಾಣ್ ಸತ್ಯನೋ? ಚಿತ್ರ ಏನೋ ಕರೆಕ್ಟ್ ಆಗಿದೆ, ಆದ್ರೆ ನನ್ ಮನ್ಸೇ ಸರಿ ಇಲ್ವಾ? ಏನಾಗ್ತಾ ಇದು? इश्क में जीना भी है, इश्क में मरना भी है. ಹೇಳಿಲ್ಲ ಯಾರಲ್ಲೂ ನಾನು, ಈ ಗುಟ್ಟಲ್ಲಿ ಶಾಮೇಲು ನೀನು. ಕಣ್ಣಿಂದ ನೀನು ಪಾರಾಗದಂತೆ, ನನ್ನಿಂದ ಎಂದು ದೂರಾಗದಂತೆ, ನಿನ್ನಲ್ಲಿ ನಾನೀಗ ಸೆರೆಯಾಗಲೇನು. इश्क जीना भी है, इश्क मरना भी है, इश्क तारे जमी, इश्क तूफान है. इश्क जीना भी है, इश्क मरना भी है, इश्क तारे जमी, इश्क तूफान है. ಕನ್ಫರ್ಮ್, ನನಗೆ ಹುಚ್ಚಿಡ್ದೇ ಇರೋದಂತೂ ಕನ್ಫರ್ಮ್. ಪ್ರೀತಿ ಹುಚ್ಚಿಡಿಯೋದು ಅಂದ್ರೆ ಇದೇನಾ? ಈ ಹುಚ್ಚು ಅಮಲ್ ಬೇಬಿಗೂ ಹಿಡ್ದಿರ್ಬೋದಾ? ಅವನ್ನೇ ಕೇಳ್ತೀನಿ.
ನಾನ್ ಬರ್ದಿರೋ ಚಿತ್ರ ಹಾಳು ಮಾಡಕ್ ನಂಗೆ ಮನ್ಸಿಲ್ಲ, ಅದಕ್ಕೆ ಸುಮ್ಮನೆ ಬಿಡ್ತಾ ಇದೀನಿ. ನಿನ್ ಚಿತ್ರ ಬರ್ದೀನಿ ಅನ್ಕೋಬೇಡ, ನೀನು ಕೇಳಿ ಬೇಬಿ ಸತ್ಯ. ಆದ್ರೂ ನನ್ ಮನ್ಸಲ್ಲಿದ್ದ ಚಿತ್ರ, ನಾನು ಬಿಡಿಸ್ಬೇಕಾಗಿದ್ದ ಚಿತ್ರ ಇದಲ್ವಲ್ಲ. ಹಾ, ಇದು ಇದು ನಿನಗೆ ಸೂಟ್ ಆಗೋ ಲುಕ್. ಏನು ಗುರಾಯಿಸ್ತಾ ಇದ್ಯಾ? ಹೊಡ್ಬಿಡ್ತ್ಯಾ? ಹೊಡಿ 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 ನೋಡೋಣ. ಬೈತ್ಯಾ? ಬೈ ನೋಡ, ಬೈ 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 ಬೈ. ಅದೆಲ್ಲ ಹೆಂಗಾಗತ್ತೆ? ನೀನಿರೋದು ಚಿತ್ರದಲ್ಲಿ, ಹೊಡಿಯಕ್ಕೂ ಆಗಲ್ಲ, ಬೈಯಕ್ಕೂ ಆಗಲ್ಲ. ಓಹೋ, ಹಂಗ್ ನೋಡಿದ್ರೆ ಎದ್ರುಕೊಂಡ್ಬಿಡ್ತೀವಾ? ಹೊಡಿತ್ಯಾ? ಕಮಾನ್ ಕಮಾನ್, ಹಿಟ್ ಮಿ ಹಿಟ್ ಮಿ ಹಿಟ್ ಮಿ, ಕಮಾನ್ ಕಮಾನ್. ಇದ್ಯಾರಪ್ಪ ಈ ಟೈಮಲ್ಲಿ? ಕಾರ್ತಿಕ್ ಅವ್ರ ತಂದೆ ಮೊದ್ಲು ಈ ಮನೆಗ್ ಬಂದಾಗ ಅವ್ರ ಬಟ್ಟೆ ಎಲ್ಲ ಗಲೀಜಾಗಿತ್ತು, ಯಾವ್ದೋ ಕೊಂಪೆಯಿಂದ ಬಂದಂಗಿದ್ರು. ಸತ್ಯನ್ ಜಾತಕ ಹೇಗಿದ್ರು ಅಂತವ್ರ ಫ್ಯಾಮಿಲಿಗೆ ಸೂಟ್ ಆಗುತ್ತೆ ಅಂತ ಅವ್ಳ ಜಾತಕ ಕೊಟ್ಟೆ. ಅಷ್ಟಕ್ಕೂ ಸತ್ಯನ್ ಜಾತಕ ಕೊಡ್ತಾ ಇರೋದು ಇದೇನ್ ಮೊದಲನೇ ಸಲ ಅಲ್ಲ. ಮುಂಚೆ ಎಷ್ಟೋ ಗಂಡುಗಳು ಬಂದಾಗ ನಂಗೆ ಆ ಸಂಬಂಧಗಳು ಇಷ್ಟ ಆಗದೆ ಇದ್ದಾಗ ನಾನು ಕೊಟ್ಟಿದ್ದು ಸತ್ಯನ್ ಜಾತಕನೇ. ಜಾನಕಿ, ನೀನ್ ಸಂಕಟ ನನ್ನಿಂದ ನೋಡಕ್ ಆಗ್ತಿಲ್ಲ ಕಣೆ. ವಿಷ ಸರ್ಪಕ್ಕೆ ಹಾಲೆರೆದು ಬೆರೆಸಿದ್ರು ಅದು ಕಾರೋದು ವಿಷ ತಾನೆ. ಅವಳು ಯಾಕೆ ಹೀಗಾದ್ಲು ಅತ್ತೆ? ಯಾಕೆ ಅಂದ್ರೆ ಚಿಕ್ಕನ್ನಿನ್ಲೂ ಅಷ್ಟೇ, ಅವಳು ಆಡಿದ್ದೆ ಆಟ, ಹಿಡ್ದಿದ್ದೆ ಆಟ ಅಂತ. ಸ್ವಲ್ಪನಾದ್ರೂ ಅಂಕೆ ಶಂಕೆಯಿಂದ ಬೆಳೆದಿದ್ರೆ ಹೀಗಾಗ್ತಾ ಇರ್ಲಿಲ್ಲ. ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ಅದನ್ನ ಸಮರ್ಥಿಸ್ಕೋತಾಳೆ. ಎಂತ ತಪ್ಪೇ ಮಾಡಿದ್ರು ಮಾತಲ್ಲೇ ಅದನ್ನ ತಿರುಗಿಸಿ ಬೇರೆಯವ್ರ ತಲೆ ಕಟ್ತಾಳೆ. ಈಗ್ಲೂ ನೀನು ಅವಳ ಪರ ವಹಿಸ್ಕೊಂಡ್ ಬರೋದು ಸರಿಯಲ್ಲ ಜಾನಕಿ. ಈಗ ನನ್ನೇನ್ ಮಾಡು ಅಂತೀರ ಅತ್ತೆ? ಅವಳಿಗೆ ಎಷ್ಟು ಬೈದು ಬುದ್ಧಿ ಹೇಳಿದ್ರು ಈ ಸಮಸ್ಯೆ ಬಗೆಹರಿಯಲ್ಲ. ನಾಳೆ ಬೀಗ್ರ ಮನೆಗೆ ಹೋಗಿ ಏನ್ ಹೇಳಲಿ? ಇವಳು ಹುಡುಗಾಟಿಕೆ ಮಾತುಗಳನ್ನೆಲ್ಲ ನಾನು ಹೇಳಕ್ ಆಗತ್ತಾ? ನಾನು ಈಗ ಕೊಟ್ಟಿರೋದು ದಿವ್ಯನ್ ಜಾತಕ, ಮೊದಲು ಕೊಟ್ಟಿದ್ದು ಸತ್ಯನ್ ಜಾತಕ ಅಂತ ಹೇಳಕ್ ಆಗತ್ತಾ ಅತ್ತೆ? ಸತ್ಯನ್ ಜಾತಕ ನೋಡಿ ಸರಿ ಹೊಂದಿದೆ ಅಂತ ಮದ್ವೆನ ಗೊತ್ತು ಮಾಡ್ಬಿಟ್ರು. ಈಗ ದಿವ್ಯನ್ ಜಾತಕ ನೋಡಿ ಹುಡುಗನಿಗೆ ಸರಿ ಬರಲ್ಲ ಅಂತಂದ್ರೆ ಏನ್ ಮಾಡೋದು ಅತ್ತೆ? ಯಾವುದು ಗೊತ್ತಿಲ್ದಂಗೆ ನಿಶ್ಚಿತಾರ್ಥ ಮಾಡ್ಬಿಟ್ಟಿದ್ದೇವೆ. ಇದನ್ನೇ ಜಾನಕಿ ವಿಧಿ ಆಟ ಅನ್ನೋದು. ನೀನ್ ಯಾವಾಗ್ಲೂ ಸತ್ಯನ್ ಬೈತಾ ಇದ್ದೆ. ಈಗ ಸತ್ಯನೇ ಅವಳ ಅಕ್ಕನ ಮದ್ವೆಗೆ ಒಂದ್ ರೀತಿ ಕಾರಣ ಆಗಿದ್ದಾಳೆ. ನ್ಯಾಯವಾಗಿ ನೋಡಕ್ ಹೋದ್ರೆ ಆ ಮನೆಗೆ ಸತ್ಯನೇ ಸೊಸೆಯಾಗಿ ಹೋಗ್ಬೇಕು. ಸತ್ಯನ್ ಜಾತಕದ ದೆಸೆಯಿಂದನೇ ದಿವ್ಯನ್ಗೆ ಈ ಸಂಬಂಧ ಕೂಡ್ ಬಂದಿರೋದು. ಒಂದಲ್ಲ ಒಂದ್ ಕಾರಣಕ್ಕೆ ಸತ್ಯ ಈ ಮನೆಗ್ ಬೇಕು. ಆದ್ರೆ ನಮ್ ದುರಾದೃಷ್ಟ ನೋಡಮ್ಮ, ಅಂತ ಮನೆ ಮಹಾಲಕ್ಷ್ಮಿನ ಮನೇಲಿ ಜಾಗ ಕೊಡದೆ ಮನೆಯಿಂದ ಓಡಿಸಿದ್ದೀವಿ. ಮನೆ ಮರ್ಯಾದೆನ ಹಾಳು ಮಾಡಿರೋಳ್ನ ಮನೇಲಿ ಇಟ್ಕೊಂಡು ಮೆರೆಸ್ತಾ ಇದ್ದೀವಿ. ನಮ್ ಬುದ್ಧಿನೇ ಅಷ್ಟಲ್ವಾ? ಕದ್ದು ಹಾಲು ಕುಡಿಯೋ ಬೆಕ್ಕನ್ನ ಮುತ್ತು ಮಾಡಿ ಸಾಕ್ತಿವಿ, ಅದೇ ಹಾಲು ಕೊಡೋ ಹಸುನ ಮನೆಯಿಂದ ಹೊರಗಡೆ ಕಟ್ತೀವಿ. ಯಾಕೆ ನನ್ನ ಹೊಟ್ಟೆಲ್ ಹುಟ್ಟಲೆ? ಯಾಕೆ ಇವಳು ತಂಗಿ ಆಗದೆ? ನಿನ್ನಿಂದ ಇವಳು ಜೀವನ ಹಾಳಾಗಬಾರ್ದು ಅಂತ ನಿನ್ನ ಎಷ್ಟು ದೂರ ಇಟ್ರು? ಯಾರದೋ ಸ್ವಾರ್ಥಕ್ಕೆ ಯಾರೋ ಬಲಿಯಾದರು, ಯಾರದೋ ದಾಳಕ್ಕೆ ಸೋಲು ಕಾಯಾದರು. ಜಾನಕಿ, ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಈಗ್ಲೂ ನೀನೊಂದ್ ಗಟ್ಟಿ ಮನಸ್ ಮಾಡಿ ನಿರ್ಧಾರಕ್ಕೆ ಬಾ. ಅಮೂಲ್ ಬೇಬಿ, ಏನ್ ಮಾಡ್ತಿದ್ಯಾ? ನಾನೇನು ಮಾಡ್ತಾ ಇಲ್ಲ, ಡ್ರಾಯಿಂಗ್ ಮಾಡ್ತಾ.
ಡ್ರಾಯಿಂಗ್ ನಾನ್ ಬಂದಾಗ ಅರ್ಧ ಆಗಿತ್ತಲ್ಲ ಅದಾ? ಅದಲ್ಲ, ಇದು ಬೇರೆ. ಹೊಸದಾಗಿ ಸ್ಟಾರ್ಟ್ ಮಾಡಿದೀನಿ. ನಿನ್ನೆ ಮಾಡಿದ್ ಕಂಪ್ಲೀಟ್ ಮಾಡಕ್ಕೆ ಸಿಕ್ಕಾಪಟ್ಟೆ ಟೈಮ್ ಬೇಕು. ಅದೆಲ್ಲ ಆಗಲ್ಲ. ಆ ಡ್ರಾಯಿಂಗ್ ನಾನು ಆದಷ್ಟು ಬೇಗ ನೋಡ್ಬೇಕು. ಯಾವಾಗ ಕಂಪ್ಲೀಟ್ ಮಾಡ್ತೀಯ ಹೇಳು. ಅದೆಲ್ಲ ಬಿಟ್ಟಾಕು. ಇವಾಗ ಅದನ್ನ ಕೇಳಿ ಕಾಲ್ ಮಾಡಿದ್ಯಾ? ಇಲ್ಲ, ಬೇರೇನೋ ಕೇಳೋದಕ್ಕೆ ಫೋನ್ ಮಾಡಿದೆ. ಅದನ್ನ ಫಸ್ಟ್ ಹೇಳು. ಅದನ್ನ ಬಿಟ್ಟು ಬೇರೆ ಏನೇನೋ ಮಾತಾಡ. ಸರಿ, ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ನಿನಗೆ ಯಾವತ್ತಾದ್ರೂ ಯಾರನ್ನಾದ್ರೂ ನೋಡಿದಾಗ ನಿನ್ ಸುತ್ತ ತಣ್ಣಗ್ ಗಾಳಿ ಬೀಸಾಗಿದ್ಯಾ? ಹಾ, ಆಗಿತ್ತು. ಯಾವಾಗ? ಲಾಸ್ಟ್ ಟೈಮು ನಮ್ ರಿಲೇಟಿವ್ ಮದ್ವೆಗೆ ಅಂತ ಊಟಿಗೆ ಹೋದಾಗ ಯಾರು ನೋಡಿದ್ರು ಗಾಳಿ ಬೀಸ್ದಂಗ ಆಗ್ತಿತ್ತು. ಊಟಿಯಲ್ಲ ಅಲ್ಲ ಅಮಲ್ ಬೇಬಿ, ಬೆಂಗಳೂರಲ್ಲಿ. ಓಹೋ, ಬೆಂಗಳೂರಲ್ಲ? ಹಂಗ್ ಕೇಳತ್ತಾನೆ. ಮತ್ತೆ ಬಾಲ್ಕನಿಲಿ ಡಿಸೆಂಬರ್ ಟೈಮಲ್ಲಿ ನಿಂತ್ಕೊಂಡಾಗ ತಣ್ಣಗ್ ಗಾಳಿ ಬೀಸುತ್ತೆ. ಚಳಿಗಾಲ ಅಲ್ವಾ? ಅದನ್ ಬಿಡು. ಯಾವತ್ತಾದ್ರೂ ಹೊಟ್ಟೆಲಿ ಸಿಟ್ಟೆ ಬಿಟ್ಟಿರೋ ಹಾಗೆ, ಆಕಾಶದಲ್ಲಿ ತೇಲ್ತಿರೋ ಹಾಗೆ ಆಗಿದ್ಯಾ? ಅದು ಆಗ್ತಿರುತ್ತೆ. ಯಾವಾಗ? ಸಮಟೈಮ್ಸ್ ಹೋಟೆಲಲ್ಲಿ ಫುಡ್ ತಿಂದಾಗ ಆ ಫುಡ್ ಸೆಟ್ ಆಗ್ಲಿಲ್ಲ ಅಂದ್ರೆ ಹೊಟ್ಟೆಲಿ ಬಟರ್ಫ್ಲೈಸ್ ಏನೋ ಇಲಿ ಬಿಟ್ಟಂಗೂ ಆಗುತ್ತೆ. ಮತ್ತೆ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಿದಾಗೆಲ್ಲ ಆಕಾಶದಲ್ಲಿ ತೇಲ್ದಂಗೆ ತಾನೆ. ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ನಮ್ ಸ್ಟೈಲೇ ಸರಿ. ಈಗ ಹೇಳು, ನಿನ್ಗೆ ಯಾವತ್ತಾದ್ರೂ ಯಾರ ಮೇಲಾದ್ರೂ ಕ್ರಶ್, ಡಿಂಗು, ಲವ್ ಏನಾದ್ರೂ ಆಗಿದ್ಯಾ? ಹಲೋ ಅಮಲ್ ಬೇಬಿ. ನಿರ್ಧಾರ ಮಾಡು ಅಂದ್ರೆ ಸತ್ಯನ ಮುಚ್ಚಿಟ್ಟಷ್ಟು ಅದ್ರ ಭಾರ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇರೋ ಸತ್ಯನ ಹೇಳಿ ನಿನ್ ಭಾರನ ಕಡಿಮೆ ಮಾಡು. ಅಂದ್ರೆ ಮೊದಲು ಕೊಟ್ಟಿದ್ದ ಜಾತಕ ದಿವ್ಯಂದಲ್ಲ ಅಂತ ಹೇಳು ಅಂತೀರಾ ಅತ್ತೆ? ಅಷ್ಟೇ ಅಲ್ಲ, ಯಾವುದೋ ಕಾರಣಕ್ಕೆ ಹೇಳಿದ ಸುಳ್ಳು ಈಗ ಬೆಳೆದು ಹೆಮ್ಮರ ಆಗಿ ನಿಂತಿದೆ. ಈ ಸುಳ್ಳಿನ ಹಣೆ ಬರನೇ ಅಷ್ಟು ಕಣೆ. ಜಾಲಿ ಮರದ ಹಾಗೆ. ನೆರಳು ಕೊಡದೆ ಹೋದ್ರೂ ಮೈ ತುಂಬಾ ಮುಳ್ಳು ತುಂಬಿಕೊಂಡು ಬೆಳೆದು ದೊಡ್ಡದಾಗುತ್ತೆ. ನೀವ್ ಹೇಳ್ತಿರೋದು ನಂಗೆ ಅರ್ಥ ಆಗ್ತಿಲ್ಲ. ಬೀಗರ ಮನೆಯವ್ರಿಗೆ ನೀನ್ ಮುಚ್ಚಿಟ್ಟಿರೋ ಸತ್ಯನ ಹೇಳ್ಬಿಡು. ನನಗೆ ದಿವ್ಯಾ ಒಬ್ಳೆ ಮಗಳಲ್ಲ, ಸತ್ಯ ಅನ್ನೋ ಇನ್ನೊಬ್ಬಳು ಮಗಳಿದ್ದಾಳೆ ಅಂತ ನಿಜಾನ ಹೇಳ್ಕೊಂಬಿಡು. ಏನ್ ಹೇಳ್ತಿದ್ದೀರಾ ಅತ್ತೆ? ಹೌದು ಕಣೆ, ಇರೋ ನಿಜಾನ ಬೀಗರ ಮುಂದೆ ಹೇಳಿ ನಿರಾಳ ಆಗೋದಕ್ಕೆ ನಿನಗ್ ಸಿಕ್ಕಿರೋ ಒಂದು ಅವಕಾಶ ಇದು. ಪಾಪ ಕಣೆ, ಆ ನನ್ ಕಂದನ ಅವಳು ಈ ಮನೆಯವಳೇ ಅಲ್ಲ ಅಂತ ಮದ್ವೆಯಿಂದ ಅಲ್ಲ ಮನೆಯಿಂದಲೇ ದೂರ ಇಟ್ರೆ ಈ ನೋವನ್ನ ಆ ಕಂದ ಹೇಗೆ ಸಹಿಸ್ಕೊಳ್ಳುತ್ತೆ? ಸಾಕು ಕಣೆ, ಇಷ್ಟು ದಿನ ನಮ್ ಸ್ವಾರ್ಥಕ್ಕಷ್ಟೇ ಅವಳನ್ನ ಬಳಸ್ಕೊಂಡಿದ್ದು ಸಾಕು ಜಾನಕಿ. ಮದ್ವೆಗೆ ಅವಳನ್ನ ದೂರ ಇಟ್ಟು ಯಾವ ಮದುವೆ ಮಾಡ್ಬೇಕು ಅಂತ ನೀನ್ ಹೊರಟಿದ್ಯೋ, ಈಗ ಅದೇ ಮದ್ವೆಗೆ ಅವಳು ಸೇತುವೆ ಆಗಿದ್ದಾಳೆ. ಈಗ ಅವಳನ್ನ ಮನೆಯಿಂದ ಆಚೆ ತಳ್ಳಿ ಅವಳು ಜಾತಕ ಬಳಸ್ಕೊಂಡು ಮದ್ವೆ ಮಾಡಕ್ ಹೊರಟಿರೋದು ನಾವು ಅವಳಿಗೆ ಮಾಡ್ತಿರೋ ಅನ್ಯಾಯ ಕಣೆ. ಯಾಕೆ ಹೀಗೆಲ್ಲ ಆಯ್ತು ಅತ್ತೆ? ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಗೊತ್ತಿಲ್ಲದೆ ತಿರುಗಿ ನೋಡಿದ್ರೆ ಆಗಿರೋ ತಪ್ಪೆಲ್ಲ ನನ್ನಿಂದನೇ ಆಗಿರೋ ಹಾಗೆ ನನ್ನ ಹಿಂದೆನೆ ಸುತ್ತಕೊಂಡಿದೆ. ಸತ್ಯನ್ ಬಗ್ಗೆ ಆ ಮನೆಯವ್ರ ಹತ್ರ ಹೇಳ್ಬಾರ್ದು ಅಂತ ಅದ್ ಯಾವ ಕೆಟ್ಟಗಳಿಗೆಲ್ಲ ಅನ್ಕೊಂಡೋ ಏನೋ ಅತ್ತೆ. ಆದ್ರೆ ಈಗ ಹೇಳ್ಬೇಕು ಅಂದ್ರೂ ಸಂಕಟದಲ್ಲಿ ಸಿಕ್ಕಾಕೊಂಡು ಸಾಯ್ತಾ ಇದ್ದೀನಿ ಅತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ ಕಣೆ, ಇರೋ ಎಲ್ಲ ಸತ್ಯನೂ ಅವ್ರ ಮುಂದೆ ಹೇಳ್ಬಿಡು.
ಏನೋ ಅತ್ತೆ, ನಿಮ್ಮಷ್ಟು ಧೈರ್ಯ ನನಗಿಲ್ಲ. ಗಂಡ ದಿಕ್ಕಿಲ್ದಿರೋ ಮನೇಲಿ ಮಗಳಿಗೆ ಒಂದ್ ಒಳ್ಳೆ ಕಡೆ ಸಂಬಂಧ ಕೂಡಿ ಬಂದಿರುವಾಗ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಆ ಸಂಬಂಧ ಎಲ್ಲಿ ತಪ್ಪು ಹೋಗುತ್ತೋ ಅನ್ನೋ ಭಯ ಕಾಡ್ತಾ ಇದೆ. ಈ ಮದ್ವೆ ಯಾವ ವಿಘ್ನ ಇಲ್ಲದೆ ನಡೀಲಿ ಅಂತ ಉಸಿರು ಬಿಗಿ ಹಿಡ್ಕೊಂಡು ಕಾಯ್ತಾ ಇದ್ದೀನಿ ಅತ್ತೆ. ಅಂಥದ್ರಲ್ಲಿ ಹೀಗೆಲ್ಲ ಆದ್ರೆ ನಾನೇನ್ ಮಾಡ್ಲಿ ಹೇಳಿ? ಒಂದ್ ವೇಳೆ ಬೀಗ್ರಿಗೆ ನಿಜ ಗೊತ್ತಾಗಿ ಸತ್ಯನ ಅವತಾರ ನೋಡಿ ಅವ್ರ ಈ ಸಂಬಂಧನೇ ಬೇಡ ಅಂದ್ರೆ ನಮ್ ಗತಿ ಏನತ್ತೆ? ರಾಮಚಂದ್ರರಾಯರು ಹಾಗೆಲ್ಲ ಹೇಳ್ತಾರೆ ಅಂತ ನಿಂಗೆ ಅನ್ಸುತ್ತಾ ಜಾನಕಿ? ಅವ್ರು ಯಾವತ್ತು ಮೈ ಮೇಲೆ ಹಾಕೋ ಬಟ್ಟೆಗೆ ಬೆಲೆ ಕೊಡೋರಲ್ಲ, ಒಳ್ಳೆ ಮನಸ್ಸಿಗೆ, ಮನುಷ್ಯತ್ವಕ್ಕೆ ಬೆಲೆ ಕೊಡೋರು, ತಿಳುವಳಿಕೆ ಇರೋರು, ಸಂಪ್ರದಾಯಸ್ಥರು. ಅವರಿಂದ ಈ ವಿಷಯನ ಮುಚ್ಚಿಟ್ರೆ ಅವ್ರಿಗೆ ಮೋಸ ಮಾಡ್ತಿದ್ದೀವಿ ಅಂತ ಅನ್ಸಲ್ವೇನೆ? ಇದ್ದದ್ದನ್ನ ಇದ್ದಾಗ ಹೇಳಿದ್ರೆ ಅವ್ರು ನಮ್ಮ ಪರಿಸ್ಥಿತಿನೂ ಅರ್ಥ ಮಾಡ್ಕೋತಾರೆ ಅಂತ ನನಗೆ ನಂಬಿಕೆ ಇದೆ. ನಾನು ಹೇಳೋದನ್ನ ಕೇಳಮ್ಮ. ನಾಳೆ ಸತ್ಯನ್ ಜಾತಕ ತಗೊಂಡು ಹೋಗಿ ಅವ್ರಿಗೆ ಕೊಡು. ನಾನು ಮೊದಲು ಕೊಟ್ಟಿದ್ದು ಇದೇ ಜಾತಕ, ಇದು ನನ್ನ 2ನೇ ಮಗಳ ಜಾತಕ, ಆದ್ರೆ ನಿನ್ನೆ ಕೊಟ್ಟಿದ್ದು ದಿವ್ಯನ್ ಜಾತಕ ಅಂತ ಹೇಳಿ ಕ್ಷಮಿಸಿ ಅಂತ ಕೈ ಮುಗಿದು ನಿಂತ್ಬಿಡು. ಉಳಿದಿದ್ದೆಲ್ಲ ಆ ದೇವ್ರಿಚ್ಛೆ. ಇವ್ರ ನಿರ್ಧಾರ ಏನೇ ಆದ್ರೂ ಎದುರಿಸೋಣ. ಆದ್ರೆ ಒಂದಂತೂ ನಿಜ, ನಮ್ಮಲ್ಲಿ ಸತ್ಯ ಇದ್ರೆ ಆ ದೇವರು ಕಾಪಾಡ್ತಾನೆ, ಮನಸ್ಸಿಗೆ ನೆಮ್ಮದಿನೂ ಇರುತ್ತೆ. ಸತ್ಯ ಯಾವತ್ತೂ ಸೋಲಲ್ಲ, ಸತ್ಯಕ್ಕೆ ಗೆಲುವಾಗೋದು. ದಿವ್ಯನ್ ಜೊತೆ ಮಾತಾಡ್ತಾ ಇದೀಯಾ ಅನ್ಸುತ್ತೆ? ಚಿಕ್ಕಪ್ಪ, ದಿವ್ಯಾ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ನಾನು ಬಂದೇನಾದ್ರೂ ಡಿಸ್ಟರ್ಬ್ ಆಯ್ತಾ? ಚಚೆ, ಹಾಗೇನಿಲ್ಲ ಚಿಕ್ಕಪ್ಪ. ಮತ್ತೆ ಯಾಕೆ ಕಾಲ್ ಕಟ್ ಮಾಡ್ದೆ? ಕಾರ್ತಿಕ್, ನೀನು ನಿಜವಾಗ್ಲೂ ದಿವ್ಯನ್ ಹತ್ರನೇ ಮಾತಾಡ್ತಾ ಇದ್ಯಾ? ಹೌದು ಚಿಕ್ಕಪ್ಪ, ದಿವ್ಯಾ ಅವ್ರ ಜೊತೆನೆ. ಕಾಲ್ ಯಾಕೆ ಕಟ್ ಆಗ್ತಿದೆ? ಕಾರ್ತಿಕ್, ಯಾಕೆ ಕಾಲ್ ಕಟ್ ಮಾಡಿದೆ? ಯಾಕೆ ನಾನಿದ್ರೆ ದಿವ್ಯನ್ ಜೊತೆ ಮಾತಾಡಕ್ಕೆ ತೊಂದರೆ ಆಗತ್ತಾ? ಹಾಗೇನಿಲ್ಲ ಚಿಕ್ಕಪ್ಪ, ದಿವ್ಯಾ ಅವ್ರಿಗೆ ನಾನು ಆಮೇಲೆ ಕಾಲ್ ಮಾಡ್ತೀನಿ, ನೀವ್ ಹೇಳಿ. ನೀನು ಅವತ್ತು ನನಗೊಂದು ಪ್ರಶ್ನೆ ಕೇಳಿದ್ದೆ, ನೆನಪಿದ್ಯಾ? ಪ್ರಶ್ನೆನಾ? ಅದೇ, ನೀನು ಲವ್ ಫ್ರೆಂಡ್ಶಿಪ್ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ನನ್ನನ್ನು ಕನ್ಫ್ಯೂಸ್ ಮಾಡಿ ಒಂದು ಪ್ರಶ್ನೆ ಕೇಳ್ದಲ್ಲ. ಆಗ ನಾನು ಲವ್ ಬಗ್ಗೆ ಒಂದು ಮಾತು ಹೇಳಿದ್ದೆ. ಹಾ ಚಿಕ್ಕಪ್ಪ, ಪ್ರೀತಿ ಮಾಡ್ತಿರೋ ಹುಡುಗಿಗೆ ಟೈಮ್ ಕೊಡ್ಬೇಕು ಅಂತ ಹೇಳಿದ್ರಿ. ಆದ್ರೆ ಅವಳು ಫೋನ್ ಮಾಡಿದ್ರೆ ನೀನು ಕಟ್ ಮಾಡ್ತಾ ಇದೀಯ. ನೀನು ಈ ಕಟ್ ಮಾಡ್ತಾ ಹೋದ್ರೆ ಆ ಕಡೆ ನಿನ್ನ ಪ್ರೀತಿ ಮಾಡಿರೋ ಹುಡುಗಿಗೆ ಬೇಜಾರಾಗಲ್ಲ? ಚಿಕ್ಕಪ್ಪ, ಅದು ನೋಡು ಕಾರ್ತಿಕ್, ಮನುಷ್ಯನ ಮನಸ್ಸು ಚಂಚಲ. ನಮಗೆ ಯಾರ ಮೇಲಾದ್ರೂ ಪ್ರೀತಿ ಆದ್ರೂ ಅದು ಪ್ರೀತಿ ಅಂತ ಗೊತ್ತಾಗೋಷ್ಟ್ರೊಳಗೆ ನಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ನೋಡು, ಈ ಕ್ರಶು, ಇನ್ಫ್ಯಾಚುಯೇಷನ್ಸು ಎಲ್ಲರ ಜೀವನದಲ್ಲೂ ಆಗ್ತಾ ಇರುತ್ತೆ. ಆದ್ರೆ ಅದನ್ನೇ ಪ್ರೀತಿ ಅಂತ ಅನ್ಕೊಳ್ಳೋದು ದಡ್ತನ.